ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ನಾವು ಮತ್ತಾಯ ಎಂಬ ಸುಂಕದವನನ್ನು ಪ್ರಭು ಕರೆದ ಘಟನೆಯನ್ನು ನೋಡುತ್ತೇವೆ. ಆ ಕಾಲದ ಸಮಾಜವು ಜನರನ್ನು ಎರಡು ರೀತಿಯಲ್ಲಿ ನೋಡುತ್ತಿತ್ತು. ಒಂದು, ಫರಿಸಾಯರ ಮತ್ತು ಧರ್ಮಶಾಸ್ತ್ರಿಗಳ ನೋಟ, ತೀರ್ಪು ಮತ್ತು ದ್ವೇಷ. ಫರಿಸಾಯರು ಮತ್ತಾಯನನ್ನು ಕೇವಲ ಒಬ್ಬ ಪಾಪಿ ಮತ್ತು ದೇಶದ್ರೋಹಿ ಎಂದು ನೋಡಿದರು. ಅವರ ಕಣ್ಣಿಗೆ ಪ್ರಭು ಯೇಸು ಕ್ರಿಸ್ತರ ಬಳಿ ಕುಳಿತಿದ್ದ ವ್ಯಕ್ತಿಗಳು ಪಾಪಿಗಳು ಮತ್ತು ಕುಡುಕರು ಅಶುದ್ಧರಾಗಿ ಕಂಡರು. ಅವರು ದೂರ ನಿಂತು ಬೆರಳು ತೋರಿಸಿ ಟೀಕಿಸಿದರು. ಅವರ ಭಕ್ತಿ ಕೇವಲ ನಿಯಮಗಳಿಗೆ ಸೀಮಿತವಾಗಿತ್ತು, ಪ್ರೀತಿಗಲ್ಲ. ಎರಡನೆಯದು ಯೇಸುವಿನ ನೋಟ, ಪ್ರೀತಿ ಮತ್ತು ರೂಪಾಂತರ. ಪ್ರಿಯರೇ, ಆದರೆ ಯೇಸು ಮತ್ತಾಯನನ್ನು ನೋಡಿದ ರೀತಿ ಭಿನ್ನವಾಗಿತ್ತು. ಯೇಸು ಅವನಲ್ಲೊಬ್ಬ ಶಿಷ್ಯನನ್ನು ಕಂಡರು. ಯೇಸು ಪಾಪಿಗಳೊಂದಿಗೆ ಊಟಕ್ಕೆ ಕುಳಿತಾಗ ಅವರು ಪಾಪವನ್ನು ಪ್ರೋತ್ಸಾಹಿಸಲಿಲ್ಲ, ಬದಲಾಗಿ ರೋಗಿಗೆ ವೈದ್ಯನ ಅಗತ್ಯವಿರುವಂತೆ ಪಾಪಿಗಳಿಗೆ ದೇವರ ಕರುಣೆಯ ಅಗತ್ಯವಿದೆ ಎಂದು ತೋರಿಸಿಕೊಟ್ಟರು. ಯೇಸು ಅವರನ್ನು ತಿರಸ್ಕರಿಸದೆ ಅಪ್ಪಿಕೊಂಡರು. ಪ್ರಿಯರೇ, ನಮ್ಮ ಬದುಕು ಹೇಗಿರಬೇಕು? ನಾವು ಸಹ ಇಂದು ನಮ್ಮ ಸಮಾಜದಲ್ಲಿ ಬಡವರನ್ನು, ದುಃಖಿತರನ್ನು, ಕುಡುಕರನ್ನು, ವಿವಿಧ ಚಟಗಳಿಗೆ ಸಿಲುಕಿಕೊಂಡಿರುವವರನ್ನು ಹೇಗೆ ನೋಡುತ್ತಿದ್ದೇವೆ? ನಾವು ಧರ್ಮಶಾಸ್ತ್ರಿಗಳಂತೆ ತೀರ್ಪು ನೀಡುವವರಾಗಿದ್ದೇವೆಯೇ, ಅಥವಾ ಪ್ರಭುವಿನಂತೆ ಪ್ರೀತಿಯಿಂದ ಕೈ ಚಾಚುವವರಾಗಿದ್ದೇವೆಯೇ? ದೇವರ ರಾಜ್ಯವು ಕೇವಲ ನೀತಿವಂತರಿಗಾಗಿ ಅಲ್ಲ, ಬದಲಾಗಿ ಪಶ್ಚಾತ್ತಾಪ ಪಡುವ ಪ್ರತಿಯೊಬ್ಬ ಪಾಪಿಗಾಗಿ ತೆರೆದಿದೆ. ನಾವು ಯೇಸುವಿನಂತೆ ಇತರರನ್ನು ಪ್ರೀತಿಸೋಣ ಮತ್ತು ಗೌರವಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಅಲ್ಲೆಲೂಯ್ಯ.